5 ಹಾಗೂ 6ನೇ ಕವನ. ವನಜ ವನದಲ್ಲಿ ತುರುಚೆ, ಕಬ್ಬಿನ ಬನದಿ ಕಡಸಿಗೆ, ಚೂತಮಯ ಕಾನನದಿ ಬೊಬ್ಬುಲಿ, ಭೀಮಸೇನನು ಆಯಿರವು ತಮ್ಮೊಳಗೆ ಇನಿತು ಪಾರ್ಥನ ಮೇಲೆ ಯಮಳರ ಜಿನುಗಿನಲ್ಲಿ ಜಾರೆನು. ಯುಧಿಷ್ಠಿರ ಜನಪನಾಗಲಿ ಮೀಣು ಮಾಡಲಿ ಭೀತಿ ಇಲ್ಲೆಂದ. ಅಂದರೆ ವನಜದಲ್ಲಿ ತುರುಚೆ ಅಂದರೆ ಕಮಲಗಳ ನಡುವೆ ತುರುಚೆ ಸೊಪ್ಪು, ಕಬ್ಬಿನ ಗದ್ದೆಯಲ್ಲಿ ಕಹಿಯಾದ ಕಡಸಿಗೆ ಗಿಡ, ಮಾವಿನ ತೋಪಿನ ಮಧ್ಯೆ ಜಾಲಿಯ ಗಿಡ ಹೀಗೆ ಹೇಗೆ ಹೊಂದುವುದಿಲ್ಲವೋ ಹಾಗೆ ನಮ್ಮಲ್ಲಿ ಭೀಮನು ಇರುವುದು ಹೊಂದುವುದಿಲ್ಲ. ಅರ್ಜುನ, ನಕುಲ, ಸಹದೇವರ ಮಾತನ್ನು ನಾನು ಲೆಕ್ಕಿಸುವುದೇ ಇಲ್ಲ. ಧರ್ಮರಾಯನೇ ರಾಜನಾದರೂ ಆಗದಿದ್ದರೂ ನನಗೆ ಯಾವ ಭಯವೂ ಇಲ್ಲ. 6ನೆಯ ಕವನ. ಉದು ನಡೆಯ ದಿವರೊಡನೆ ನಮ್ಮಲ್ಲಿ ಕದನವೇ ಕೈಗೆಟ್ಟುವುದು. ಕಾದಿದೊಡೆ ಹೆಬ್ಬಲ ಬಹುದು ದುರ್ಬಲ ದೈವಗತಿ. ಬೇರೆ ನದಿಗಳ ಅರಳೆಯ ಹಾಸು ನವ ವಿಷವುದರ ದೀಪನ ಚರ್ಣವಾವಂಗದಲ್ಲಿ ಸಾಪತ್ನರಲ್ಲಿ ಸದರವ ಕಾಣಿ ತಾನೆಂದ. ಅಂದರೆ ಇವರೊಡನೆ ಹುದುವಿನಲ್ಲರಿವುದು ಆಗದು, ಇವರೊಡನೆ ಹೊಂದಾಣಿಕೆ ಆಗುವುದಿಲ್ಲ ಎಂತ. ಇವರೊಡನೆ ಹುದುವಿನಲ್ಲರಿವುದು ಆಗದು, ಇವರೊಡನೆ ಯುದ್ಧವೇ ಒದಗುವುದು ದಿಟ. ಯುದ್ಧದ ಪರಿಣಾಮವೇನೋ ಹೇಳಲು ಬರುವುದಿಲ್ಲ. ಅತಿಶಯವಾದ ಬಲವು ಯುದ್ಧದಲ್ಲಿ ದುರ್ಬಲವಾಗುತ್ತದೆ. ದೈವವಿಚ್ಛೆವೇನಿದೆಯೋ ತಿಳಿಯದು. ಹತ್ತಿಯ ಹಾಸಿಗೆ, ನದಿಯ ಪ್ರವಾಸ, ವಿಷ, ಉದರ ದೀಪನ ಚೂರ್ಣ ಇವು ಹೊಂದುವುದಿಲ್ಲ. ಹೇಗೆ ಯೋಚಿಸಿದರೂ ದಾಯಾದಿಗಳನ್ನು ನಮ್ಮವರನ್ನಾಗಿ ಮಾಡುವುದು ಅಸಾಧ್ಯವೆಂದು ದುರ್ಯೋಧನನು ಹೇಳುತ್ತಾನೆ. ಧನ್ಯವಾದಗಳು.